ಇವತ್ತು ನಾವು ಕಾಣ್ತಾ ಇದ್ದೇವೆ, ರಾಜರುಗಳಿಗೆ ಧರ್ಮದಲ್ಲಿ ಆಸಕ್ತಿ ಕಡಿಮೆಯಾಗ್ತಾ ಇದೆ, ಅರ್ಥದಲ್ಲಿ ಆಸಕ್ತಿ ಜಾಸ್ತಿ. ಒಬ್ಬ ಧರ್ಮವನ್ನು ಬಿಟ್ಟ, ನೀತಿಯನ್ನು ಬಿಟ್ಟ, ನೈತಿಕ ಅಧಃಪತನವಾಗಿದೆ, ಚಾರಿತ್ರ್ಯದ ಭ್ರಂಶ ಆಗಿದೆ. ಉತ್ತಮವಾದ ಶೀಲ, ಚಾರಿತ್ರ್ಯ, ಸದ್ಗುಣಗಳು ಇಲ್ಲ. ಕಳ್ಳತನ, ಸುಳ್ಳತನ, ವ್ಯಭಿಚಾರ, ಅತ್ಯಾಚಾರ, ಅನ್ಯಾಯಗಳನ್ನು ಮಾಡುವ ಪ್ರಜೆಗಳು ಬೇಕಾದಷ್ಟಿದ್ದಾರೆ. ಆದರೆ ರಾಜರು ಧರ್ಮದಲ್ಲಿಯೇ ಆಸಕ್ತರಾಗಿದ್ದರೆ, ರಾಜನ ಕೈಯಲ್ಲಿರುವ ಮಂತ್ರಿಗಳು, ಭಟರು ಎಲ್ಲರೂ ಧರ್ಮದಲ್ಲಿಯೇ ಆಸಕ್ತರಾಗಿದ್ದರೆ, ನಿಷ್ಠಾವಂತರಾಗಿದ್ದರೆ ನಿಶ್ಚಿತವಾಗಿಯೂ ಅಂಥವರಿಗೆ ಶಿಕ್ಷೆಯನ್ನು ಕೊಟ್ಟು ದಾರಿಗೆ ತರಬಹುದಾಗಿತ್ತು. ಆದರೆ ದುಃಖಂ ಅಂತರಮಂತಯೋ. ಇವತ್ತಿನ ಸಮಾಜದಲ್ಲಿ ನಾವೆಲ್ಲ ಅನೇಕ ದುಃಖಕರವಾದ ಸಂಗತಿಗಳನ್ನು ನೋಡ್ತಾ ಇದ್ದೇವೆ, ಪೇಪರ್ಗಳಲ್ಲಿ ಎಲ್ಲರೂ ಓದುತ್ತಾ ಇದ್ದೀರಿ. ಇವತ್ತು ದೊಡ್ಡ ಜಾಗತಿಕ ಸಮಸ್ಯೆಯಾಗಿ ಎಲ್ಲರನ್ನೂ ಕಾಡ್ತಾ ಇದೆ. ಚಾರಿತ್ರ್ಯಹೀನತೆ, ಅನ್ಯಾಯ, ವ್ಯಭಿಚಾರ, ಅತ್ಯಾಚಾರಗಳು. ಕಾರಣ ಏನು? ದುಃಖಂ ಅಂತರಮಂತಯೋ. ಮೇಲಿನ ಜನರಿಗೆ ಧರ್ಮದಲ್ಲಿ ಆಸಕ್ತಿ ಇರೋದಕ್ಕಿಂತಲೂ ಅರ್ಥದಲ್ಲಿ ಆಸಕ್ತಿ ಜಾಸ್ತಿಯಾಗಿದೆ. ಕಾಮ್ಯವಾದ ವಿಷಯದ ಭೋಗದಲ್ಲಿ ಆಸಕ್ತಿ ಜಾಸ್ತಿಯಾಗಿದೆ. ಎಷ್ಟೇ ತಪ್ಪು ಮಾಡಿದರೂ ಹಣ ಕೊಟ್ಟರೆ ಅದನ್ನು ಮುಚ್ಚಿ ಹಾಕುವ ಸಾಧ್ಯತೆ ಇದೆ. ತಪ್ಪು ಮಾಡಿದವನಿಗೆ ಸರಿಯಾಗಿ ದಂಡ ಒಂದು ಬಾರಿ ಆದರೆ 100 ಜನ ಚೇತರಿಸಿಕೊಳ್ತಾರೆ. ಆದರೆ ಧರ್ಮದಲ್ಲಿ ಮಾತ್ರ ಆಸಕ್ತಿ ಇದ್ದರೆ ಹಾಗೆ ದಂಡವನ್ನು ವಿಧಿಸುವುದಕ್ಕೆ ಸಾಧ್ಯ ಇದೆ. ಅರ್ಥದಲ್ಲಿ ಆಸಕ್ತಿ ಇದೆ. ಮಾಡಿದ ತಪ್ಪನ್ನು ಮುಚ್ಚಿ ಹಾಕಿಕೊಳ್ಳುವುದಕ್ಕೆ ಕಾಂಚನವನ್ನು ನೀಡಿದರೆ ಸಾಕು, ಆ ತಪ್ಪು ಮಾಯ ಆಯಿತು. ತಪ್ಪು ಮಾಡುವುದಕ್ಕೆ ಪರ್ಮಿಷನ್ ಸಿಕ್ತು, ಬಾರಾಖೂನಿ ಮಾಫ್. ಆ ರೀತಿಯ ಒಂದು ಧೋರಣೆ ಇವತ್ತು ಜಗತ್ತಿನಲ್ಲಿ ಬಂದಿದೆ. ದುಃಖಂ ಅಂತರಂ ಅಂತಯೋ. ಅರ್ಥಕಾಮಗಳಲ್ಲಿ ರಾಜರುಗಳ ಆಸಕ್ತಿ ಇದು ರಾಜರುಗಳಿಗಲ್ಲ, ಇಡೀ ಜಗತ್ತಿಗೆ ದುಃಖವನ್ನು ನೀಡುವಂತಹ ದೊಡ್ಡದಾದ ದುರಂತ ಅದು. ದುಃಖಂ ಅಂತರಮಂತಯೋ. ಎಂದಿಗೂ ಮೇಲಿನ ಅಧಿಕಾರಿಗಳಿಗೆ, ರಾಜರುಗಳಿಗೆ, ಯಾರನ್ನು ನಂಬಿ ಸಾಕಷ್ಟು ಜನ ಬದುಕಿದ್ದಾರೆ ಅಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಅರ್ಥಕಾಮಗಳಲ್ಲಿ ಆಸಕ್ತಿ ಇರಬಾರದು. ತಾನು ಅಧಿಕಾರವನ್ನು ಸ್ವೀಕರಿಸುವಾಗ, ತಾನೊಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಾಗ ಈ ತರಹದ ಪ್ರತಿಜ್ಞೆಯನ್ನು ಮಾಡಿ ಆ ತರಹದ ಮನೋನಿರ್ಧಾರ ಇದ್ದರೆ ಮಾತ್ರ ಅಧಿಕಾರವನ್ನು ಸ್ವೀಕರಿಸಬೇಕು. ತನ್ನ ಪಾಡಿಗೆ ತಾನು ಮನೆಯಲ್ಲಿ ಇದ್ದು ಅರ್ಥವನ್ನಾದರೂ ಪಡೆಯಲಿ, ಕಾಮದಲ್ಲಿ ಆದರೂ ಆಸಕ್ತನಾಗಲಿ, ಅದು ಅವನ ಮನೆಯ 4 ಗೋಡೆಗಳ ಮಧ್ಯದಲ್ಲಿ ಇರುತ್ತದೆ. ಆದರೆ ದೊಡ್ಡ ಸ್ಥಾನದಲ್ಲಿದ್ದ ಒಬ್ಬ ವ್ಯಕ್ತಿ ದಾರಿ ತಪ್ಪಿ ನಡೆದ, ಅರ್ಥಕಾಮಗಳಲ್ಲಿ ಮುಳುಗಿದ, ಯೋಗ್ಯವಾದ ರೀತಿಯಲ್ಲಿ ಅರ್ಥವನ್ನು ಬಳಸಿದರೆ ತಪ್ಪಿಲ್ಲ. ಹಣ ಒಟ್ಟು ಕೆಟ್ಟು ಅಂತ ಹೇಳ್ತಾ ಇಲ್ಲ ಶಾಸ್ತ್ರದಲ್ಲಿ. ಸದ್ವಿನಿಯೋಗ ಮಾಡಿದರೆ ತಪ್ಪಿಲ್ಲ. ಕಾಮ ಇದು ಸರ್ವಥಾ ಕೆಟ್ಟದ್ದು ಅಂತ ಹೇಳಿಲ್ಲ. ಭೀಮಸೇನ ದೇವರು ಒಂದು ಕಡೆಗೆ ಕಾಮವೇ ಪುರುಷಾರ್ಥ ಅಂತ ಹೇಳಿದ್ದುಂಟು. ಅರ್ಥ ಬೇರೆ ಅದಕ್ಕೆ. ಕಾಮ ಅಂದರೆ ಇಚ್ಛೆ. ನನಗೆ ದೇವರ ದರ್ಶನ ಆಗಬೇಕು, ಇದೊಂದು ಕಾಮನೆ. ಕೃಷ್ಣನ ದರ್ಶನವನ್ನು ಪಡೆಯಬೇಕು, ನಿತ್ಯವೂ ಕೃಷ್ಣನ ದರ್ಶನ ಆಗಬೇಕು, ಇದೊಂದು ಇಚ್ಛೆ. ನಾನು ದೇವರಿಗೆ ನಮಸ್ಕಾರ ಮಾಡುವ ಹಾಗೆ ಅನುಕೂಲ ಆಗಬೇಕು, ಪ್ರದಕ್ಷಿಣೆ ನಮಸ್ಕಾರ ನಿತ್ಯ ನಾನು ಮಾಡಬೇಕು, ಸಂಕಲ್ಪ ಇದೆ, ಇದೊಂದು ಇಚ್ಛೆ. ಗುರುಗಳನ್ನು ಸೇರಬೇಕು, ಅವರ ಉಪದೇಶ ಪಡೆಯಬೇಕು, ಶಾಸ್ತ್ರಗಳ ಅಧ್ಯಯನ ಮಾಡಬೇಕು, ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ, ಸಜ್ಜನರಿಗೆ, ಸದ್ಗುಣಿಗಳಿಗೆ ದಾನ ಮಾಡಬೇಕು, ತೀರ್ಥಯಾತ್ರೆ ಮಾಡಬೇಕು. ಒಂದೇ ಎರಡೇ ಈ ಎಲ್ಲ ಇಚ್ಛೆಗಳು. ಮೋಕ್ಷ ನನಗೆ ಬೇಕು, ಮೋಕ್ಷಕ್ಕಾಗಿ ನಾನು ಶಾಸ್ತ್ರಗಳ ಅಧ್ಯಯನ ಮಾಡಿ ಶ್ರವಣಮನನ ನಿಧಿಧ್ಯಾಸನಗಳನ್ನು ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಲೇಬೇಕು. ಇವೆಲ್ಲ ಕಾಮಗಳೇ, ಇದು ಬೇರೆ ಏನಲ್ಲ. ಇದು ಈ ತರಹದ ಶುಭ ಕಾಮನೆಗಳೇನಿವೆ, ಈ ಕಾಮನೆಗಳಿಗೆ ತಕ್ಕಂತೆ ಆ ಕಾಮ್ಯವಾದ ಆ ಎಲ್ಲ ಶುಭ ಕಾರ್ಯಗಳನ್ನು ಮಾಡೋದೇನಿದೆ, ಇದು ಅತ್ಯಂತ ಯೋಗ್ಯವಾದದ್ದೇ. ಈ ಅರ್ಥದಲ್ಲಿ ಕಾಮ ಬೇಕು. ಇಂತಹ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ತುಷ್ಯೇಯುರ್ ಗುರುದೇವತಾ,
ಉತ್ತಮವಾದ ಸತ್ಕಾರ್ಯಗಳನ್ನು ಮಾಡಿ ದೇವತೆಗಳನ್ನು ಜ್ಞಾನಿಗಳನ್ನು ಸಂತೋಷಪಡಿಸುವುದಕ್ಕೆ ಹಣವನ್ನು ಉಪಯೋಗಿಸಿದರೆ ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ. ಅಂತಹ ಧನ ಇದು ಯೋಗ್ಯವಾದದ್ದು. ಆದರೆ ದುರ್ವಿನಿಯೋಗವಾಗುವ ಕೇವಲ ಭೋಗಕ್ಕಾಗಿ ಬಳಸಲ್ಪಡುವ ಹಣ, ಮಾಡಬಾರದ ಇಚ್ಛೆಗಳು, ಅಸದಿಚ್ಛೆಗಳು, ಇನ್ನೊಬ್ಬರ ಹಣದ ಬಗ್ಗೆ ಆಶೆ, ಇನ್ನೊಬ್ಬ ವ್ಯಕ್ತಿಯ ಸಂಪತ್ತು, ಅವನ ಮನೆ, ಅವನ ಅಸ್ತಿತ್ವ, ಅದರ ಮೇಲೆ ಕಣ್ಣು, ನಿಷಿದ್ಧವಾದಂತಹ ವಸ್ತುಗಳನ್ನು ತಿನ್ನಬೇಕು, ಉಣ್ಣಬೇಕು, ನೋಡಬೇಕು, ಅಭಕ್ಷ ಭಕ್ಷಣ, ಅಗಮ್ಯ ಗಮನ, ಅಪೇಯಪಾನ ಇವುಗಳನ್ನು ಮಾಡಬೇಕೆಂಬ ದುರಿಚ್ಛೆ ಏನಿದೆ, ಅಸದಿಚ್ಛೆ ಏನಿದೆ, ಇಂತಹ ಕಾಮಗಳು ಘಾತಕವಾದದ್ದು. ದುಃಖಂ ಅಂತರಮಂತಯೋ